ಇವತ್ತು ಇನ್ನೊಂದು ವಿಡಿಯೋ ನೋಡೋಣ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಎ ಮತ್ತೆ ಬಿ ಅಂತ ಇಬ್ರು ನೇಬರ್ಸ್ ಇರ್ತಾರೆ. ಇಬ್ರು ವ್ಯಕ್ತಿಗಳು, ದೇರ್ ಆರ್ ಟೂ ಪರ್ಸನ್ಸ್ ವಿಚ್ ಆರ್ ದೋಸ್ ಆರ್ ನೇಬರ್ಸ್. ಎ ವ್ಯಕ್ತಿ ಒಂದ್ ದಿನ ಏನ್ ಮಾಡ್ತಾನೆ, ಒಂದ್ ಕೋಳಿಯನ್ನ ತರ್ತಾನೆ. ಹಿ ಬ್ರಿಂಗ್ ಅಪ್ ಹೆಣ್ ಅಂತ ಅಂದ್ಕೊಳ್ಳಿ, ಕೋಳಿ. ಇವನು ಒಂದ್ ತರ್ತಾನೆ. ಇವನು ಒಂದ್ ತಂದ್ರೆ ಇವನು 2 ಕೋಳಿ ತರ್ತಾನೆ. ನೆಕ್ಸ್ಟ್ ಡೇ ಇವನು ಏನ್ ಮಾಡ್ತಾನೆ ಅಂದ್ರೆ ಇವನು 3 ತರ್ತಾನೆ. ಹಂಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಇವನು ನೆಕ್ಸ್ಟ್ ಡೇ ಇವನು 4 ತರ್ತಾನೆ. ಇದು ಕಂಟಿನ್ಯೂ ನಡೀತಾನೇ ಇರ್ತದೆ. ಇವನು ಫಸ್ಟ್ ಡೇ 1 ತರ್ತಾನೆ, ನೆಕ್ಸ್ಟ್ ಡೇ ಇವನು 2 ತರ್ತಾನೆ, ನೆಕ್ಸ್ಟ್ ಡೇ ಇವನು 3 ತರ್ತಾನೆ, ಅದರ ನೆಕ್ಸ್ಟ್ ಡೇ ಇವನು 4 ತರ್ತಾನೆ. ಹಂಗೆ ಇವರು ಕಂಟಿನ್ಯೂಸ್ ಆಗಿ 30 ಡೇಸ್ ವರೆಗೆ ಈ ಪ್ರೊಸೆಸ್ ಅನ್ನ ಮಾಡ್ತಾರೆ. ಹಾಗಿದ್ರೆ ಎ ಹತ್ರ ಎಷ್ಟು ಕೋಳಿ ಜಮಾ ಆದವು ಮತ್ತೆ ಬಿ ಹತ್ರ ಎಷ್ಟು ಕೋಳಿಗಳು ಜಮಾ ಆದವು ಮಾಡ್ಬೋದಾ? ಇಟ್ಸ್ ವೆರಿ ಸಿಂಪಲ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಇದೆ. ನಿಮ್ಗೆ ಏನಾದ್ರೂ ಬರ್ತಿತ್ತು ಅಂದ್ರೆ ವಿಡಿಯೋ ಪಾಸ್ ಮಾಡ್ರಿ, ಸೊಲ್ಯೂಷನ್ ಮಾಡಿ ನೋಡ್ರಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ವಿತಿನ್ 10 ಸೆಕೆಂಡ್ಸ್ ಒಳಗೆ ಹೆಂಗ್ ಮಾಡೋದು ಅಥವಾ 5 ಸೆಕೆಂಡ್ಸ್ ಹೆಂಗ್ ಮಾಡೋದು ಅನ್ನೋದು ನಾ ಹೇಳ್ತೇನೆ ನಿಮಗೆ. ಹೆಂಗಂದ್ರೆ ಇಲ್ಲಿ ನೋಡ್ರಿ, ನಂಬರ್ಸ್ ಹೆಂಗ್ ಬರ್ತಾವಂದ್ರೆ 1, 3, 5 ಈ ತರ ಬರ್ತಾವ. ಇವನ್ ಪರ್ಚೇಸ್ ಮಾಡೋದು 15 ದಿನ ಆದ್ರೆ ಇವನ್ ಪರ್ಚೇಸ್ ಮಾಡೋದು 15 ದಿನ ಆಗ್ತದೆ. ಯಾಕಂದ್ರೆ ಟೋಟಲ್ 30 ಡೇಸ್ ಪರ್ಚೇಸ್ ಮಾಡ್ತಾರೆ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, 4th ಡೇ, 5th ಡೇ. ಹಾಗಾಗಿ 15 ಡೇಸ್ ಇವನು ಈ ನಂಬರ್ಸ್ ಅಲ್ಲಿ ಪರ್ಚೇಸ್ ಮಾಡ್ತಾನೆ. 1, 3, 5. ಇವನ್ 15 ಡೇಸ್ ಅಲ್ಲಿ 2, 4, 6 ಹಂಗೆ 15 ಡೇಸ್ ಇವನ್ ಪರ್ಚೇಸ್ ಮಾಡ್ತಾನೆ. ಇಲ್ಲಿ 15 ವರೆಗೆ ದೇರ್ ಆರ್ 15 ಆಡ್ ನ್ಯಾಚುರಲ್ ನಂಬರ್ಸ್ ಅದಾವು. 1, 3, 5. ಯಾವುದೇ ಆಡ್ ನ್ಯಾಚುರಲ್ ನಂಬರ್ಸ್ ಇದ್ದಾಗ ಅದನ್ನೆಲ್ಲ ಕೂಡಿಸಿದ್ರೆ ಸಮ್ ಏನ್ ಬರ್ತದೆ ಅಂತಂದ್ರೆ, ಸಮ್ ಯಾವಾಗಲೂ n² ಅಂತ ಬರ್ತದೆ. n² ಅಂದ್ರೆ ಟೋಟಲ್ ಎಷ್ಟು ನಂಬರ್ ಇರ್ತಾವಲ್ಲ ಅದ್ರದ್ದು ಸ್ಕ್ವೇರ್. ಸೊ ಹಾಗಿದ್ರೆ n ಅಂದ್ರೆ ಎಷ್ಟಿದೆ ಇಲ್ಲಿ? 15 ಇದು ಸ್ಕ್ವೇರ್ ಎಷ್ಟು ಅಂದ್ರೆ 225. ಸೊ ಇದ್ರದ್ದು ಇವನ್ ಹತ್ರ ಟೋಟಲ್ ಎಷ್ಟು ಕೋಳಿಗಳಾಗ್ಯಾವ ಅಂತಂದ್ರೆ 225. ಹಾಗಿದ್ರೆ ಬಿ ಹತ್ರ ಎಷ್ಟಾಗಿವೆ ಇಲ್ಲಿ ನೋಡ್ರಿ. ಇವನ್ ಹತ್ರ 2, 4, 6 ಈ ನಂಬರ್ ಅಲ್ಲಿ 15 ಡೇಸ್ ವರೆಗೆ ಕೌಂಟ್ ಆಗಿರ್ತವೆ. ಅಂದ್ರೆ ನಂಬರ್ಸ್ ಗಳು ಏನದಾವು? ಇವನ್ ನಂಬರ್ಸ್ ಅದಾವು. ಇವನ್ ನಂಬರ್ಸ್ ಇದ್ದಾಗ ಸಮ್ ಏನ್ ಬರ್ತತಿ ಅಂದ್ರೆ n × n+1 ಬರ್ತತಿ. ಅಂದ್ರೆ 15 × 15+1 ಅಂದ್ರೆ 16. ಸೊ ಇದರ ನಂಬರ್ ಏನಾಯ್ತು ಅಂತಂದ್ರೆ 15 are 225 ಅಂತ ನಾವು ಆಲ್ರೆಡಿ ಗೊತ್ತಾಗಿದೆ. ಇನ್ನೊಂದು 15 ಇದಕ್ಕೆ ಆಡ್ ಮಾಡಿದ್ರೆ ಇಟ್ ಈಸ್ 240. ಸೊ ಇವನ್ ಹತ್ರ ನಮ್ಗೆ ಎಷ್ಟಾಯ್ತು ಅಂತಂದ್ರೆ 240 ಕೋಳಿಗಳಿವೆ, ಇವನ್ ಹತ್ರ 225 ಕೋಳಿಗಳಿವೆ. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಲ್ಲ? ಹಾಗಿದ್ರೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ನೋಡಿ, ವೆರಿ ಸಿಂಪಲ್ ಅಂಡ್ ಇಂಟ್ರೆಸ್ಟಿಂಗ್. ನಿಮ್ಗೆ ಆನ್ಸರ್ ಗೊತ್ತಾದ್ರೆ ಮಾಡಿ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಈ ಗೊತ್ತಾಯ್ತಲ್ಲ ನಾ ಹೇಳೋದು? ಇದೇ ಪ್ರೊಸೆಸ್ ಅಲ್ಲಿ ಇವರಿಬ್ರು ಕಲೆಕ್ಟ್ ಮಾಡ್ತಾ 253 ಟೋಟಲ್ ಕೋಳಿಗಳನ್ನ ಏನಾದ್ರೂ ಇವ್ರು ಕಲೆಕ್ಟ್ ಮಾಡಿದ್ರೆ ಇವನ್ ಹತ್ರ ಎಷ್ಟು ಕೋಳಿಗಳಿದ್ದು, ಇವನ್ ಹತ್ರ ಎಷ್ಟು ಕೋಳಿಗಳಿದ್ದು ಅನ್ನೋದ ಹೇಳಿ. ಥ್ಯಾಂಕ್ ಯು.